ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದಂತಹ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತಹ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮುಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡ್ ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಆಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ್ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರೆ ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು ಕೀ ಮುಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮುಡ್ಬಿಡಿ. ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದಂತಹ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತಹ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮುಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡ್ ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಆಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ್ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರೆ ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು ಕೀ ಮುಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮುಡ್ಬಿಡಿ ಈಚೆ ಹಾಕಾಗ್ತದೆ. ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದಂತಹ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತಹ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮುಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡ್ ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಆಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ್ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರೆ ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು ಕೀ ಮುಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮುಡ್ಬಿಡಿ ಈಚೆ. ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ.
ಮನೆಯಲ್ಲಿ ಒಂಟಿಯಾಗಿದ್ದಂಥ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗೆ ಅದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡ್ಬಿಡಿ ಈಚೆ ಹಾಕಾಗ್ತದೆ. ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದಂತಹ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗೆ ಅದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡ್ಬಿಡಿ ಈಚೆ. ಒಂಟಿಯಾಗಿದ್ದಂತಹ ಸ್ಟಾಫ್ ನರ್ಸ್ ಮಮತಾ ಕೊಲೆ ಪ್ರಕರಣ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮನೆಯಲ್ಲಿ ಒಂಟಿಯಾಗಿದ್ದಂತಹ ನರ್ಸ್ ಡೆಡ್ಲಿ ಮರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಲೇಔಟ್ನ ನಡೆದಂತ ಘಟನೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಹಿರಿಯೂರು ಮೂಲದ ನರ್ಸ್ ಮಮತಾ ಹತ್ಯೆಯಾಗಿದ್ದು ಕಳೆದ 1 ವರ್ಷದಿಂದ ಜಯದೇವ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದರು. ಸ್ನೇಹಿತರ ಜೊತೆ ಪ್ರಗತಿಪುರದಲ್ಲಿ ವಾಸವಾಗಿದ್ದಂತಹ ಮಮತಾ ಹೋದ್ಮೇಲೆ ನನ್ಗೆ ಅದು ಗೊತ್ತಿರ್ಲಿಲ್ಲ. ಮೊನ್ನೆ ದಿನ ಹುಡುಗಿ ಮಮತಾ 9:56 ಫೋನ್ ಮಾಡ್ಬಿಟ್ಟು ಆಂಟಿ ಕೀ ಮಡ್ಗವ್ರ ಅಂತ ಹೇಳಿದ್ರು. ಆ ಹುಡುಗಿ ಮಮತಾ ಅಮ್ಮ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಟು ನನ್ನ ಮಗನ್ ಕೇಳಿದೆ, ಅಮ್ಮ ಶ್ರುತಿ ಕೀ ಕೊಟ್ಟವಳೇನೋ ಅಂತ. ಅಮ್ಮ ಕೊಟ್ಟವಳೆ ಅಂದ್ರು. ತಿರ್ಗಾ ಫೋನ್ ಮಾಡ್ಬಿಟ್ಟು ನಾನು ಫಸ್ಟಿಗೆ ಯಾರ್ದೋ ಫೋನಲ್ಲಿ ಮಾತಾಡ್ತಾ ಇದ್ದೆ, ನಮ್ಮ ಅಕ್ಕರ ಜೊತೆನೋ ಯಾರ ಜೊತೆನೋ. 4 ಮಿಸ್ ಕಾಲ್ ಬಂತು. ಅವಳ ನಂಬರ್ ನಾನು ಫೀಲ್ಡು ಮಾಡಿರ್ಲಿಲ್ಲ. ಶ್ರುತಿದ್ ಮಾತ್ರ ನಂದು ಯಾವಾರ ಏನಿದ್ರು ಶ್ರುತಿದ್ ಮಾತ್ರ. ಅವಳದು ಫಸ್ಟ್ ಆಗಿ ಫ್ಯಾಮಿಲಿ ಇದ್ಲು, ಗಂಡ ಮಕ್ಕಳು ಅವ್ರ ಅಪ್ಪನೇ ಮನೆಗೆಲ್ಲ ಸಾಮಾನ್ ತಂದು ಮಡಗಿದ್ರು. ಅಯ್ಯೋ ಫ್ಯಾಮಿಲಿ ತಾನೆ ಅಂತ ಕೊಟ್ಟೆ. ಇಬ್ರು ಹುಡುಗಿರು ಬ್ಯಾಚಲರ್ ಅಂತ ಹಂಗಿದ್ರೆ ನನ್ ಮನೆ ಕೊಡಾಕಿಲ್ಲ. ಈಗೆಲ್ಲ ಕಾನೂನು ನಿಮ್ಗೆ ಗೊತ್ತಾಯ್ತಲ್ಲ ಅಂದ್ಬಿಟ್ಟು ಇವಳು ಮದ್ವೆ ಆಗದೆ ನನ್ಗೊಂದ್ ಮಗು, ನನ್ ಗಂಡ, ನಮ್ಮ ಅಪ್ಪ ಅವರೇ ನಾಗಾಗ ಬಂದು ಹೋಯ್ತಾರೆ ಅಂತ ನನ್ ಮನೆ ಕೊಟ್ಟೆ ಸರ್. ಈ ಹುಡುಗಿ ಮಮತಾ ನನ್ನ ಫ್ರೆಂಡ್ ಒಬ್ಳು ಬತ್ತಾಳೆ ಅಂತ ಹೇಳಿದ್ರು. ಅದೇ ಒಂದು 10 ದಿನ ಹುಡುಗಿ ಬಂದಿರ್ಲಿಲ್ಲ. ಇವಳೆಲ್ಲ ಮನೆಗೆ ಶಿಫ್ಟ್ ಆಗೋವರ್ಗ ಬಂದಿರ್ಲಿಲ್ಲ. ಆಮೇಲೆ ಬಂದಾದ್ಮೇಲೆ ಆಮೇಲೆ ಕೊಟ್ಟೆ. ಇವಳು ಫೋನ್ ಮಾಡ್ಬಿಟ್ಟು ಏನಂದು, ಕೀ ಮಡ್ಗವ್ರಮ್ಮ ಅಂತ. ಆಂಟಿ ನಾನು ಬರೋದು 10:30 ಆಗುತ್ತೆ, ಕೀ ಮಡ್ಬಿಡಿ ಈಚೆ ಹಾಕಾಗ್ತದೆ.